अनन्तगुणपूर्णाय दोषदूराय विष्णवे नमः श्रीप्राणनाथाय भक्ताभीष्टप्रदायिने आनन्दमजरं नित्यम् अजम् अक्षरमच्युतम् अनन्तशक्तिं सर्वज्ञं नमस्ये पुरुषोत्तमम्. ನಿನ್ನೆ ಆಚಾರ್ಯರು ಮಾಡಿದ ಅಥರ್ವಣ ಉಪನಿಷತ್ತಿನ ಮಂಗಳಾಚರಣೆ ಶ್ಲೋಕ, ಅಥರ್ವಣ ಉಪನಿಷತ್ತಿನ ಭಾಷ್ಯ, ಅದಕ್ಕೆ ಆಚಾರ್ಯರು ಮಾಡಿದ ಮಂಗಳಾಚರಣೆ ಶ್ಲೋಕವನ್ನು ನೋಡಿದ್ದೀವಿ. ಇದಾದ ಮೇಲೆ ಪ್ರಥಮಃ ಖಂಡ ಅಂತ, ಅದಕ್ಕೆ ರಾಯರು ಮಾಡಿದ ಖಂಡಾರ್ಥ. ತತ್ಪೂರ್ವದಲ್ಲಿ ರಾಯರು ಮಂಗಳಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನಂತ ಗುಣ ಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ. ವಿಷ್ಣವೇ ನಮಃ, ವಿಷ್ಣುವಿಗಾಗಿ ನಮಸ್ಕಾರ. ಎಂಥ ವಿಷ್ಣು? ಅನಂತ ಗುಣಪೂರ್ಣಾಯ, ಅಪರಿಮಿತವಾದ ಅನಂತ ಗುಣಗಳಿಂದ ತುಂಬಿದವನಾದ, ದೋಷ ದೂರಾಯ, ಲವಲೇಶು ದೋಷಗಳು ಇಲ್ಲದೇ ಇರುವ, ಶ್ರೀ ಪ್ರಾಣನಾಥಾಯ, ಲಕ್ಷ್ಮೀದೇವಿಗೂ ಪ್ರಾಣದೇವರಿಗೂ ಒಡೆಯನಾದ, ಉಪಲಕ್ಷಣೆಯ ಎಲ್ಲ ದೇವತೆಗಳಿಗೂ ಕೂಡ ಒಡೆಯನಾದ, ಎಲ್ಲರಿಗೂ ಕೂಡ ಒಡೆಯನಾದ, ಭಕ್ತಾಭೀಷ್ಟ ಪ್ರದಾಯಿನೇ, ಭಕ್ತರ ಅಭೀಷ್ಟವನ್ನು ಕೊಡತಕ್ಕವನಾದ ಪರಮಾತ್ಮನಿಗೆ ನಮಸ್ಕಾರ. ಹಾಗೆ ಅಂತ ಮಂಗಳಾಚರಣೆ, ರಾಯರು ಮಾಡಿದ ಮಂಗಳಾಚರಣೆ ಇದು. ಇದಾದ ಮೇಲೆ ಅವತಾರಿಕೆಯನ್ನು ಕೂಡ ರಾಯರು ಕೊಡ್ತಾ ಇದ್ದಾರೆ. ಅಧಿಕಾರಿಣಾಂ ಅಖಿಲ ಕ್ಲೇಶ ನಿವೃತ್ತಿ ವಿಶಿಷ್ಟ ಪರಮಾನಂದ ಅವಾಪ್ತಯೇ ಬ್ರಹ್ಮವಿದ್ಯಾಂ ವಕ್ತುಕಾಮಃ ಯೋಹವಾ ಅವಿದಿತಾರ್ಷ ಇತ್ಯಾದಿ ಶ್ರುತೇಃ ಋಷಿದೇವತಾ ಛಂದೋ ಜ್ಞಾನಸ್ಯ ಅವಶ್ಯಕತ್ವಾತ್ ಯಯಾ ತದಕ್ಷರಮಧಿಗಮ್ಯತೆ ಇತ್ಯಾದ್ಯುಕ್ತ್ಯಾ ದೇವತಾ ಜ್ಞಾನಸ್ಯ ಅಕ್ಷರ ಪರಿಗಣನೆಯ ತೃಷ್ಟುವಾದಿ ಛಂದೋಜ್ಞಾನಸ್ಯ ಚ ಸುಕರತ್ವಾತ್ ಋಷಿ ಪರಂಪರಾಮೇವ ಆಹ ಬ್ರಹ್ಮ ಇತ್ಯಾದಿನ. ಅಂದರೆ ವೇದ ಪುರುಷ ಈ ಉಪನಿಷತ್ತನ್ನು ಹೇಳ್ತಾ ಇದ್ದಾರೆ. ಯಾಕೆ? ಬ್ರಹ್ಮವಿದ್ಯಾಂ ವಕ್ತುಕಾಮಃ, ಬ್ರಹ್ಮವಿದ್ಯೆಯನ್ನು, ಪರಮಾತ್ಮನ ಕುರಿತಾದ ವಿಚಾರವನ್ನು ತಿಳಿಸಿಕೊಡುವುದಕ್ಕಾಗಿ ಈ ಉಪನಿಷತ್ತು ಹೊರಟಿದೆ. ಅದಾದರೂ ಯಾಕೆ ಮಾಡಬೇಕು? ಬ್ರಹ್ಮನನ್ನು ಯಾಕೆ ತಿಳಿಯಬೇಕು? ಹಾಗೆಂದ್ರೆ ಅಧಿಕಾರಿಣಾಂ, ಯಾರು ಸಾತ್ವಿಕರು ಅಂತ ಇದ್ದಾರೆ, ಅಧಿಕಾರಿಗಳು, ವಿಷ್ಣುವಿನಲ್ಲಿ ಭಕ್ತಿ ಇರತಕ್ಕವರು, ಅಂಥವರಿಗೆ ಅಖಿಲ ಕ್ಲೇಶ ನಿವೃತ್ತಿ, ಅವರಿಗೆ ಬಂದ ದುಃಖಗಳೆಲ್ಲ ನಿವೃತ್ತಿ ಆಗಬೇಕು, ಸಂಸಾರ ಪರಿಹಾರ ಆಗಬೇಕು, ಹುಟ್ಟು ಸಾವು ಜನನ ಮರಣ ಎನ್ನುವ ಈ ಕ್ಲೇಶ ಅದೆಲ್ಲವೂ ಕೂಡ ಪರಿಹಾರ ಆಗಬೇಕು. ಮತ್ತು ವಿಶಿಷ್ಟ ಪರಮಾನಂದ ಅವಾಪ್ತಯೇ, ವಿಶಿಷ್ಟವಾದ ಪರಮಾನಂದ ಅಂದರೆ ಯಾವುದು? ಸ್ವರೂಪ ದೇಹ, ಸ್ವರೂಪ ಸುಖ, ಅದು ಆವಿರ್ಭಾವ ಆಗಬೇಕು. ತನ್ನಿಮಿತ್ತಕವಾಗಿ ಸೊ ಅದರಿಂದ ಬ್ರಹ್ಮವಿದ್ಯೆಯನ್ನು ನಾವು ಓದಬೇಕು. ಸೊ ಬ್ರಹ್ಮವಿದ್ಯೆಯ ಫಲ ಏನು? ಹಾಗೆ ಅಂದರೆ ನಮ್ಮ ದುಃಖ ನಿವೃತ್ತಿ ಆಗ್ತದೆ, ಇಷ್ಟ ಪ್ರಾಪ್ತಿ ಅಂದರೆ ಸುಖ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಬ್ರಹ್ಮವಿದ್ಯೆಯನ್ನ ನಾವು ಅಧ್ಯಯನ ಮಾಡಬೇಕು, ಶ್ರವಣಾದಿಗಳನ್ನು ಮಾಡಬೇಕು. ಅದರಿಂದ ಅದನ್ನು ತಿಳಿಸಿಕೊಡುವುದಕ್ಕಾಗಿ, ಆ ಬ್ರಹ್ಮವಿದ್ಯೆಯನ್ನು ತಿಳಿಸಿಕೊಡುವುದಕ್ಕಾಗಿ ತತ್ಪೂರ್ವದಲ್ಲಿ ವೇದಪುರುಷ ಏನ್ ಮಾಡ್ತಾರೆ? ಋಷಿ ದೇವತಾ ಛಂದಸ್ಸನ್ನು ಹೇಳ್ತಾ ಇದ್ದಾರೆ. ಅದನ್ನು ಯಾಕೆ ತಿಳಿಯಬೇಕು? ಒಂದೊಂದು ಮಂತ್ರಕ್ಕೂ ಋಷಿಗಳು, ದೇವತೆಗಳು, ಛಂದಸ್ಸು ಅಂತ ಇರುತ್ತದೆ. ಋಷಿಗಳು ಅಂದರೆ ಯಾರು? ಆ ಮಂತ್ರವನ್ನ ಕಂಡವರು, ಮಂತ್ರದ್ರಷ್ಟಾರರು ಅಂತ ಕರೀತಾರೆ. ಆ ಮಂತ್ರಕ್ಕೆ, ಆ ಮಂತ್ರವನ್ನ ಕಂಡು ನಮಗೆ ಉಪದೇಶ ಮಾಡಿದವರು ಯಾರೋ ಅವರ ಸ್ಮರಣೆಯನ್ನು ಮಾಡಬೇಕು. ಮತ್ತು ದೇವತಾ ಹಾಗೆಂದ್ರೆ ಆ ಮಂತ್ರ ಯಾರನ್ನು ಹೇಳ್ತದೆ, ಮಂತ್ರ ಪ್ರತಿಪಾದ್ಯರು, ಅವರನ್ನು ದೇವತೆ ಅಂತ ಕರೀತಾರೆ. ಅಗ್ನಿ ಸೂಕ್ತ ಅಗ್ನಿಯನ್ನು ಹೇಳ್ತದೆ. ಈಗನೂ ನಾವು ನೋಡಿದ್ದೀವಿ, ವೇದಕ್ಕೆ ಅರ್ಥ ಮೂರು ರೀತಿಯಾಗಿ ಹೇಳ್ತಾರೆ. ದೇವತಾ ಪರವಾಗಿಯೂ ವ್ಯಾಖ್ಯಾನ ಮಾಡುವುದುಂಟು, ಪರಮಾತ್ಮನ ಪರವಾಗಿಯೂ ವ್ಯಾಖ್ಯಾನ ಮಾಡುವುದುಂಟು. ಸೊ ಯಾವ ದೇವತೆಯನ್ನ ಹೇಳ್ತದೆ ಅದನ್ನು ತಿಳಿಬೇಕು. ಋಷಿ, ದೇವತಾ ಮತ್ತು ಛಂದಸ್ಸು. ಒಂದೊಂದು ಶ್ಲೋಕದಲ್ಲೂ ಕೂಡ ಇಷ್ಟಿಷ್ಟು ಅಕ್ಷರಗಳು, ಒಂದು ಪಾದಕ್ಕೆ ಇಷ್ಟು ಅಕ್ಷರ ಇದ್ರೆ ಈ ಛಂದಸ್ಸು ಅಂತ, ಛಂದಸ್ ಶಾಸ್ತ್ರ ಅಂತ ಒಂದಿದೆ. ಅದರ ಪ್ರಕಾರವೂ ಕೂಡ ನಾವು ಯಾವ ಛಂದಸ್ಸಲ್ಲಿ ಇದೆ ಆ ಮಂತ್ರ ಹಾಗೆಂಬ ಅದನ್ನು ಕೂಡ ತಿಳಿಬೇಕು. ಇದನ್ನು ಯಾಕೆ ತಿಳಿಬೇಕು? ಹಾಗೆಂದ್ರೆ ವೇದವೇ ನಮಗೆ ಆದೇಶ ಮಾಡ್ತಾ ಇದೆ.
ಯೋಹವ ಅವಿದಿತಾರ್ಷ ಇತ್ಯಾದಿ. ಆ ಒಂದು ವೇದ ಮಂತ್ರ ಏನು ಹೇಳ್ತಾ ಇದೆ ಅಂದರೆ, ಯಾರು ಋಷಿ ದೇವತಾ ಛಂದಸ್ಸನ್ನು ತಿಳಿಯದೆ ಮಂತ್ರಗಳ ಅಧ್ಯಾಪನವನ್ನು ಮಾಡ್ತಾರೋ ಅವರಿಗೆ ಅನರ್ಥ ಇದೆ ಹಾಗೆ ಅಂತ ಆ ಮಂತ್ರ ಹೇಳ್ತಾ ಇದೆ. ಅದರಿಂದ ಋಷಿ ದೇವತಾ ಛಂದಸ್ಸಿನ ಜ್ಞಾನ ಅವಶ್ಯ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಯಯಾ ತದಕ್ಷರಂ ಅಧಿಗಮ್ಯತೆ ಹಾಗೆ ಅಂತ ಹೇಳಿರೋದರಿಂದ ದೇವತಾ ಜ್ಞಾನಸ್ಯ ಅಕ್ಷರ ಪರಿಗಣನೆಯ, ಒಂದೊಂದು ಅಕ್ಷರಕ್ಕೆ ಒಂದೊಂದು ಛಂದಸ್ ಅಂತ ಬರುತ್ತದೆ. ಆ ಛಂದಸ್ಸಿನಿಂದ ಆ ಛಂದಸ್ಸಿಗೆ ಅಭಿಮಾನಿ ದೇವತೆಯನ್ನು ಕೂಡ ನಾವು ತಿಳಿಬೇಕು. ಈ ಛಂದಸ್ಸಿಗೆ ಈ ಅಭಿಮಾನಿ ದೇವತೆ ಇದ್ದಾರೆ ಹಾಗೆ ಅಂತಲೂ ತಿಳಿಬೇಕು. ಅದು ಕೂಡ ಯಯಾ ತದಕ್ಷರಂ ಅಧಿಗಮ್ಯತೆ ಎನ್ನುವ ವೇದ ಮಂತ್ರದಲ್ಲಿ ಮಂತ್ರದಿಂದ ನಮಗೆ ತಿಳಿಸಿಕೊಟ್ಟಿರೋದರಿಂದ ತೃಷ್ಟುಬಾದಿ, ತೃಷ್ಟುಪ್, ಅನುಷ್ಟುಪ್, ಬೃಹತಿ ಇತ್ಯಾದಿಯಾಗಿ ಅನೇಕ ಛಂದಸ್ಸಿದೆ. ತೃಷ್ಟುಬಾದಿ ಛಂದೋಜ್ಞಾನಸ್ಯ ಛಂದಸ್ಸಿನ ಜ್ಞಾನವು ಕೂಡ ಅದೇ ಹೆಂಗೆ ತಿಳ್ಕೊಳ್ಳೋದು ನಾವು? ಅಕ್ಷರ ಪರಿಗಣನೆಯ. ಒಂದು ಮಂತ್ರ ಅಂತ ಹೇಳಿದರೆ 4 ಪಾದ ಇರುತ್ತದೆ. ಒಂದೊಂದು ಪಾದದಲ್ಲೂ ಉದಾಹರಣೆಗೆ 8 ಅಕ್ಷರ ಇದ್ದರೆ ಅದನ್ನು ಅನುಷ್ಟುಪ್ ಛಂದ ಶ್ಲೋಕ ಅಂತ ಕರಿತೀವಿ. ಆ ರೀತಿಯಾಗಿ 3 ಪಾದ ಇದ್ದು ಒಂದೊಂದು ಪಾದದಲ್ಲೂ 8 ಅಕ್ಷರ ಇದ್ದರೆ ಅದನ್ನು ಗಾಯತ್ರಿ ಛಂದಸ್ಸು ಅಂತ ಈ ರೀತಿಯಾಗೆಲ್ಲ ನಾವು ಹೇಳೋದುಂಟು. ಆ ಛಂದಸ್ಸಿನ ಅದು ಹೆಂಗೆ ಗೊತ್ತಾಗ್ತದೆ? ಅಕ್ಷರ ಪರಿಗಣನೆಯ. ಅಕ್ಷರವನ್ನು ಲೆಕ್ಕ ಮಾಡಿ ಕೌಂಟ್ ಮಾಡಿ ನಾವು ತಿಳಿದುಕೊಂಡ್ರೆ ಯಾವ ಛಂದಸ್ಸಲ್ಲಿದೆ, ಆ ಛಂದಸ್ಸಿಗೆ ಯಾರ ಅಭಿಮಾನಿ ದೇವತೆ, ಈ ಜ್ಞಾನ ಎಲ್ಲ ನಮಗೆ ಬರುತ್ತದೆ. ಸೊ ಇದರಿಂದ ನಮಗೆ ಅನುಕೂಲ ಇದೆ. ಸುಕರತ್ವಾತ್ ಋಷಿ ಪರಂಪರಾಮೇವಾಹ ಬ್ರಹ್ಮ ಇತ್ಯಾದಿನ. ಸೊ ಋಷಿ ಪರಂಪರೆ ಈ ಮಂತ್ರಕ್ಕೆ, ಈ ಉಪನಿಷತ್ತಿಗೆ ಋಷಿ ಪರಂಪರೆ ಯಾರು ಎನ್ನುವುದನ್ನ ತಿಳಿಸಿಕೊಡ್ತಾ ಇದೆ ಮೊದಲನೇ ಮಂತ್ರ. ಬ್ರಹ್ಮ ದೇವಾನಾಂ ಪ್ರಥಮಃ ಸಂಭಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಹಾಗೆ ಮೊದಲನೇದು ಬ್ರಹ್ಮ ದೇವಾನಾಂ ಪ್ರಥಮಃ ಸಂಭಭೂವ ಹಾಗೆಂಬ ಅದಕ್ಕೆ ರಾಯರು ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಹಾಗೆಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ದೇವಾನಾಂ ಪ್ರಥಮಃ ಅಂದ್ರೆ ದೇವತೆಗಳಿಗಿಂತ ಮೊದಲು ಅಂತ ಅರ್ಥ. ದೇವತೆಗಳೆಂದರೆ ಯಾರು ದೇವತೆಗಳು ಸ್ಪಷ್ಟ ಆಗೋದಿಲ್ಲ. ಶೇಷ ವೀಂದ್ರಾದೀನ, ಶೇಷ ಗರುಡ ಇವೇ ಮೊದಲಾದ ದೇವತೆಗಳಿಗಿಂತ ಮೊದಲೇ ಪೂರ್ವದಲ್ಲಿ ಅಂತ ಅರ್ಥ. ಪ್ರಥಮಃ ದೇವೇಭ್ಯ ಪ್ರಾಥಮಿಕ ಸನ್ ವಿಷ್ಣೋ ಸಕಾಶಾತ್ ಸಂಭಭೂವ, ವಿಷ್ಣುವಿನ ದಿಸೆಯಿಂದ ಸಂಭಭೂವ ಅಂದರೆ ಜಜ್ಞೆ ಅಂತ ಅರ್ಥ, ಹುಟ್ಟಿದ್ರು ಅಂತ ಅರ್ಥ. ಸೊ ಒಟ್ಟು ಏನು ಹೇಳಿದಂತೆ ಆಯಿತು? ಪರಮಾತ್ಮನ ನಾಭಿಕಮಲದಿಂದ ಬ್ರಹ್ಮದೇವರು ಹುಟ್ಟಿದ್ರು. ಪರಮಾತ್ಮನಿಂದ ಮೊದಲು ಹುಟ್ಟಿದವರು ಯಾರು? ಬ್ರಹ್ಮದೇವರು. ತಸ್ಯ ಮಹಿಮಾನ ಮಾಹ, ಆ ಬ್ರಹ್ಮದೇವರ ಮಹಿಮೆ ಏನು ಹಾಗೆಂದ್ರೆ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಹಾಗೆ ಅಂತ ಇದೆ. ವಿಶ್ವಸ್ಯ ಕರ್ತ ಹಾಗೆಂದ್ರೆ ಏನರ್ಥ? ಈ ಜಗತ್ತನ್ನ ಸೃಷ್ಟಿ ಮಾಡಿದವರು ಅಂತ ಅರ್ಥ. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ, ಈ ಜಗತ್ತಿನ ಗೋಪ್ತ ಅಂದ್ರೆ ಏನು ಅಂತ ರಾಯರೇ ತಿಳಿಸ್ತಾರೆ. ರಕ್ಷಕ ಹಾಗೆ. ಈ ಜಗತ್ತಿನ ಜಗತ್ತಿನ ರಕ್ಷಕರು ಆದ ಬ್ರಹ್ಮದೇವರು ಮೊದಲು ಹುಟ್ಟಿದರು ಅಂತ ಒಟ್ಟ ಅಭಿಪ್ರಾಯ. ಕರ್ತೃತ್ವಾತ್ ಯುಕ್ತಿ ತಸ್ಯ ಆಪ್ತತ್ವ ದ್ಯೋತನಾರ್ಥ ಹಾಗೆ. ಈ ಜಗತ್ತನ್ನೆಲ್ಲ ನಿರ್ಮಾಣ ಮಾಡಿದ್ರು, ಅದರಿಂದ ಅವರು ಏನಾಗ್ತಾ ಇದ್ದಾರೆ? ಅವರು ಆಪ್ತರಾಗಿದ್ದಾರೆ. ಆಪ್ತರು ಅಂದ್ರೆ ಏನರ್ಥ? ವಿಶ್ವಾಸ ಅರ್ಹರು, ಅವ್ರು ಹೇಳಿದನ್ನ ನಾವು ಕೇಳಬಹುದು ಅಂತ ಆಪ್ತರು ಅಂತ ಕರಿತೀವಿ ನಾವು. ಈ ಜಗತ್ತನ್ನೇ ಕರ್ತಾಂಬ ಹೇಳಿದ್ರಿಂದ ಏನು ಸೂಚಿತವಾಯಿತು? ಅವರು ಆಪ್ತರು ಹಾಗೆ ಅಂತ ಒಟ್ಟು. ಇಷ್ಟು ಹೇಳಿದ ಕೂಡಲೇ ನಮಗೇನ್ ನೆನಪಾಗ್ತದೆ, ಏನ್ ಅರ್ಥ ಬರುತ್ತದೆ ಹಾಗೆಂದ್ರೆ, ಬ್ರಹ್ಮದೇವರು
ಸ್ವತಂತ್ರವಾಗಿ ಜಗತ್ತನ್ನ ಸೃಷ್ಟಿ ಮಾಡಿದರು, ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಅವರೇ ಸ್ವತಂತ್ರರು ಎನ್ನುವ ಭ್ರಮೆ ಬರುತ್ತದೆ. ಏತದುಕ್ತಿ ಪ್ರಾಪ್ತ ಸ್ವಾತಂತ್ರ್ಯ ಭ್ರಮ ನಿರಸಾಯ. ಈ ರೀತಿಯಾಗಿ ಉಪನಿಷತ್ತು ಹೇಳಿದಾಗ ನಮಗೆ ಭ್ರಮೆ ಬರುತ್ತದೆ. ಆದರೆ ಬ್ರಹ್ಮಸೂತ್ರ ಏನು ಹೇಳ್ತಾ ಇದೆ? ಜನ್ಮಾದ್ಯಸ್ಯ ಯತಃ ವಿಷ್ಣುವೇ ಜಗತ್ ಸೃಷ್ಟಿಕರ್ತ ರಕ್ಷಕ ಹಾಗೆಂತ ಹೇಳ್ತಾ ಇದೆ. ಆದರೆ ಇಲ್ಲಿ ಉಪನಿಷತ್ತು ಏನು ಹೇಳ್ತಾ ಇದೆ? ಬ್ರಹ್ಮದೇವರು ಸೃಷ್ಟಿ ಮಾಡಿದರು, ರಕ್ಷಕರು ಅಂತ ಹೇಳ್ತಾ ಇದೆ. ಅದರಿಂದ ನಮಗೆ ಬ್ರಹ್ಮದೇವರು ಕೂಡ ಸ್ವತಂತ್ರರೋ ಏನೋ ಎನ್ನುವ ಒಂದು ಭ್ರಮೆ ಬರುತ್ತದೆ. ಆ ಭ್ರಮೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ವಿಷ್ಣು ತತ್ ಸಂಭವ ಉಕ್ತಿ ಭಾಷ್ಯೇ, ವಿಷ್ಣುತಃ ಸಂಭವ ಉಕ್ತಿ ಭಾಷ್ಯ. ಪರಮಾತ್ಮನಿಂದ ಹುಟ್ಟಿದ್ರು ಅಂದ್ರೆ ಏನರ್ಥ? ಬ್ರಹ್ಮದೇವರು ಪರಮಾತ್ಮನಿಂದ ಹುಟ್ಟಿದ್ರು ಅಂದ್ರೆ ಏನರ್ಥ? ಪರಮಾತ್ಮನೇ ಸ್ವತಂತ್ರ, ಬ್ರಹ್ಮ ಅಸ್ವತಂತ್ರ ಅಂತ ಅರ್ಥ. ಸಬ್ರಹ್ಮ ವಿದ್ಯಾ, ಸಹ ಅಂದ್ರೆ ಎರಡನೇ ಶ್ಲೋಕ. ಸಬ್ರಹ್ಮ ವಿದ್ಯಾಂ ಸರ್ವ ವಿದ್ಯಾ ಪ್ರತಿಷ್ಠಾಂ ಅಂತ ಇದೆ. ಇಲ್ಲಿ ಸಹ ಶಬ್ದ ಯಾರನ್ನು ಹೇಳ್ತದೆ? ಬ್ರಹ್ಮನನ್ನ, ಚತುರ್ಮುಖ ಬ್ರಹ್ಮನನ್ನ ಹೇಳ್ತದೆ. ಸಹ ಅಂದ್ರೆ ಬ್ರಹ್ಮ. ಸರ್ವ ವಿದ್ಯಾ ಪ್ರತಿಷ್ಠಾಂ ಅಂದ್ರೆ ಸರ್ವಾ ವಿದ್ಯಾ ಪ್ರತಿಷ್ಠಂತಿ ಯಸ್ಯಾಂ ತಾಂ ಅಂದ್ರೆ ಏನರ್ಥ? ಎಲ್ಲಾ ವಿದ್ಯೆಯೂ ಕೂಡ ಒಳಗೊಂಡವರು. ಬ್ರಹ್ಮದೇವರಲ್ಲಿ ಎಲ್ಲಾ ಬ್ರಹ್ಮವಿದ್ಯೆಯೂ ಇದೆ. ಅಂದ್ರೆ ವೇದವನ್ನ ಚೆನ್ನಾಗಿ ಅರಿತವರು ಅಂತ ಅರ್ಥ. ಆ ರೀತಿಯಾಗಿ ಪರಮಾತ್ಮ ಅವರಿಗೆ ಉಪದೇಶ ಮಾಡಿದ್ದಾನೆ. ಅನೇಕ ಹಯಗ್ರೀವ ರೂಪದಿಂದ, ಹಂಸ ರೂಪದಿಂದಲ ಪರಮಾತ್ಮ ಉಪದೇಶವನ್ನು ಮಾಡಿ ಅಂತಹ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ ಅವರಿಗೆ. ಯಜ್ಞಾನೇ ಸರ್ವವಿದ್ಯಾ ವಿದಿತ ಫಲಾ ಭವಂತಿ. ಆ ಬ್ರಹ್ಮದೇವರಿಗೆ ವೇದದಲ್ಲಿ ಹೇಳಿದ ಎಲ್ಲಾ ಕರ್ಮಗಳನ್ನ ಮಾಡಿದಾಗಲೂ ಕೂಡ ಅದರ ಫಲ ಬರುತ್ತದೆ ಅವರಿಗೆ. ವೇದದಲ್ಲಿ ಹೇಳಿದ ಪ್ರಕಾರ ಅವ್ರು ನಡೆದುಕೊಂಡ್ರೆ ವೇದದಲ್ಲಿ ಏನ್ ಫಲ ಹೇಳಿದೆಯೋ ಅದು ಎಲ್ಲವೂ ಕೂಡ ಸಿದ್ಧವಾಗ್ತದೆ ಅವರಿಗೆ. ಅಂತಹ ಮಹನೀಯರು. ವಿದಿತ ಫಲ ಭವಂತಿ ತಾದೃಶೀಂ ಬ್ರಹ್ಮವಿದ್ಯಾಂ, ಅಂತಹ ಬ್ರಹ್ಮವಿದ್ಯೆಯನ್ನು ಅವರು ಪಡೆದಿದ್ದಾರೆ ಅಂತ ಅರ್ಥ. ವೇತಿ ಅನಯೇತಿ ವಿದ್ಯಾಂ ಬ್ರಹ್ಮ ಪ್ರಮಿತಿ ಜನಕ ಶಬ್ದರಾಶಿಂ. ವೇತ್ತಿ ತಿಳಿದವರು ಅಂತ ಅರ್ಥ. ಅಂತಹ ಬ್ರಹ್ಮವಿದ್ಯೆಯನ್ನು ತಿಳಿದವರು ಅಂತ ಅರ್ಥ. ಅಂದ್ರೆ ಬ್ರಹ್ಮ ಪ್ರಮಿತಿ ಜನಕ ಶಬ್ದರಾಶಿಂ. ಆ ಶಬ್ದಗಳು ವೇದಗಳು ಯಾರನ್ನು ತಿಳಿಸಿಕೊಡ್ತಾ ಇದೆ? ಪರಬ್ರಹ್ಮನನ್ನ ತಿಳಿಸಿಕೊಡ್ತಾ. ಈಗ ನಾವು ನೋಡಿದೀವಿ ನೋಡಿ, ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ವೇದ ಶಬ್ದಗಳು ಕೂಡ ಪರಮಾತ್ಮನನ್ನೇ ತಿಳಿಸಿಕೊಡ್ತಾ ಇದೆ ಅಂತ ಬ್ರಹ್ಮಸೂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಆ ರೀತಿಯಾದ ವಿಷ್ಣುವಿನ ಜ್ಞಾನವನ್ನು ಅಂದ್ರೆ ಎಲ್ಲಾ ವೇದ ರಾಶಿಗಳು ಕೂಡ ಪರಮಾತ್ಮನನ್ನೇ ತಿಳಿಸಿಕೊಡುತ್ತದೆ ಎನ್ನುವ ಮುಖ್ಯವಾದ ವಿಶಿಷ್ಟವಾದ ಅರ್ಥವನ್ನು ಕೂಡ ಅವರು ಬಲ್ಲವರು ಬ್ರಹ್ಮದೇವರು. ಬ್ರಹ್ಮ ಪ್ರಮಿತಿ ಜನಕ ಶಬ್ದರಾಶಿಂ ಅಂತ ಒಂದು ವೇದವನ್ನು ಜ್ಯೇಷ್ಠ ಪುತ್ರಾಯ ವೈವಸ್ವತ ಮನ್ವಂತರದಲ್ಲಿ ಮೊದಲು ಹುಟ್ಟಿದ ಅಂತ ಅರ್ಥ. ಅನೇಕ ಮನ್ವಂತರ ಪ್ರಳಯ ಅಂತ ಕರೀತಾರೆ. ಒಂದೊಂದು ಮನ್ವಂತರ ಆದ ಮೇಲೂ ಕೂಡ ಒಂದು ಸಣ್ಣ ಮಟ್ಟದ ಒಂದು ಪ್ರಳಯ ಬರುತ್ತದೆ. ಪ್ರಳಯ ಒಂದು ತಿರುಗ ಸೃಷ್ಟಿ ಆಗ್ತದೆ. ಅಂತಹ ಸೃಷ್ಟಿಯಲ್ಲಿ ಪ್ರಥಮತಃ ಜಾತಾಯ, ಆಗ ಬ್ರಹ್ಮದೇವರಿಂದ ಮೊದಲು ಹುಟ್ಟಿದವರು ಅಥರ್ವ ಒಂದು ಋಷಿಗಳು. ಅಥರ್ವಾಯ ಅಂದ್ರೆ ಅಥರ್ವ ನಾಮಕಾಯ, ಅಥರ್ವ ಎನ್ನುವ ಹೆಸರುಳ್ಳ, ಅಕಾರಾಂತತ್ವಂ ಛಾಂದಸಂ ಅಂತ ಅಂಥವರಿಗೆ ಆ ಒಂದು ಬ್ರಹ್ಮವಿದ್ಯೆಯನ್ನು ಅವರು ಉಪದೇಶ ಮಾಡಿದರು. ಪರಮಾತ್ಮನಿಂದ ವೇದರಾಶಿಯನ್ನು, ವೇದವಿದ್ಯೆಯನ್ನು ಬ್ರಹ್ಮದೇವರು ಪಡೆದರು. ಆ ಬ್ರಹ್ಮದೇವರಿಂದ ಅಥರ್ವ ಎನ್ನುವ ಋಷಿಗಳು ಪಡೆದರು. ಇದು ಮನ್ವಂತರ ಪ್ರಳಯದಲ್ಲಿ ಬರುವುದು, ಮಹಾಪ್ರಳಯದಲ್ಲಿ ಅಲ್ಲ. ಪರಮಾತ್ಮ ಉಪದೇಶ ಮಾಡಿದ್ದು ಮಹಾಪ್ರಳಯ ನಂತರ ಬ್ರಹ್ಮದೇವರು ಸೃಷ್ಟಿಯಾದಾಗ ಉಪದೇಶ ಮಾಡಿದ್ದು ಇತ್ಯಾದಿಗಳು ಬರುತ್ತವೆ. ಮನ್ವಂತರ ಪ್ರಳಯ ಬ್ರಹ್ಮದೇವರು ಮೊದಲೇ ಇದ್ದರು, ಆದರೂ ಮನ್ವಂತರ ಪ್ರಳಯ ಆದ ಮೇಲೆ ಅವರು ಪರಮಾತ್ಮನಿಂದ ಹುಟ್ಟಿ ಮೊದಲು ಹುಟ್ಟಿದ ಅಥರ್ವ ಋಷಿಗಳಿಗೆ ಆ ಬ್ರಹ್ಮವಿದ್ಯೆಯನ್ನು ಹೇಳಿದರು. ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ.